Namaskara friends, welcome back to my channel Triple S Stock Explorer KTLD. For more videos, like, share and subscribe to my channel. Disclaimer: this is not an investment advice. All the contents of this video are for educational purpose only. Always do your own research before investing. ನಮಸ್ಕಾರ ಫ್ರೆಂಡ್ಸ್, ಈಗ ನಾನು ಮಸ್ಗಂಡಾಕ್ ಶಿಪ್ ಬಿಲ್ಡರ್ಸ್ ಬಗ್ಗೆ ತಿಳಿಸ್ಕೊಡ್ತಾನೆ. ಇವತ್ತು ಒಂದೇ ದಿನ 10.47% ಒಂದೇ ದಿನವೇ ಹೈಕ್ ಆಗಿದೆ. ಸೊ ಮಸ್ಗಂಡಾಕ್ ಶಿಪ್ ಬಿಲ್ಡರ್ಸ್ದು ಒಂದು ನ್ಯೂಸ್ ಇದೆ, ಸೊ ಅದನ್ನೇ ಚೆಕ್ ಮಾಡೋಣ. ಸೊ ಇದಕ್ಕೆ ಬಂದುಬಿಟ್ಟು ಇಲ್ಲಿ ಚೆಕ್ ಮಾಡಿದ್ರೆ ನ್ಯೂಸ್, ಓಕೆ, ಅಲ್ಲೋಗಿ ಚೆಕ್ ಮಾಡ್ಕೊಂಡಾಗ ನಮಗೇನಾಗುತ್ತೆ, ಇಲ್ಲಿ ಮಸ್ಗಂಡಾಕ್ ಶಿಪ್ ಬಿಲ್ಡರ್ಸ್ ಕಮೆನ್ಸ್ಡ್ ಪ್ರೊಡಕ್ಷನ್ ಫಾರ್ ಏರ್ independent pollution system. The AIP system will be integrated into Indian Navy Scorpion class submarines. ಓಕೆ, ಅದ್ರ ಮೇಲೆಗಡೆ ಕ್ಲಿಕ್ ಮಾಡಿದ್ರೆ ಫುಲ್ ಅಂದರೆ ಈಗ ರೀಡ್ ಮೋರ್ ಅಂತ ಬರುತ್ತೆ. ಸೊ ಅದ್ರ ಮೇಲೆಗಡೆ ಕ್ಲಿಕ್ ಮಾಡಿದಾಗ ನಮಗೆ ಸೊ ಈ ಥರ ಓಪನ್ ಆಗುತ್ತೆ. ಡೌನ್ಲೋಡ್ ಅಂತ ಕೊಡ್ಬೋದು. ಸೊ ಈ ಥರ ಡೌನ್ಲೋಡ್ ಮಾಡಿಕೊಂಡು ಕನ್ವರ್ಟೆಡ್ JPG disclosure subject disclosure under regulation 30 of SEBI LOD regular 2015 plate cutting ceremony for AIP project. This is to inform that the commencement of production plate cutting ceremony for the first air independent propulsion AIP air independent propulsion system for Scorpion class submarines Indian Navy was performed on 18 March 2025 at MDL Mazgandak Shipbuilders Limited in presence of Sri Biju Georgi, Director Shipbuilding, with additional charge of Chairman and Managing Director, who has accompanied by representatives from Indian Navy and other senior officials of MDL. With this event, MDL has commenced construction of the AIP plug, which will be subsequently integrated in the submarine of P-75 project during the scheduled normal refits. The above is for your information and record. ಸೊ ಇದು ನಮ್ಮ ಮಸ್ಗಂಡಾಕ್ ಶಿಪ್ ಬಿಲ್ಡರ್ಸ್ಗೆ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿದೆ. ಸೊ ಇದರಿಂದ ಇವತ್ತು ಒಂದೇ ದಿನವೇ ಮಾರ್ಕೆಟು 10.47% ರೈಸ್ ಆಗಿದೆ. ಓಕೆನಾ. ಸೊ ಇದರಿಂದ ಮುಂದೆ ಏನಂತ ಗೊತ್ತಾಗುತ್ತೆ ಅಂದರೆ ಸೊ ಇಟ್ ವಿಲ್ ಬಿ ಇನ್ಕ್ರೀಸಿಂಗ್ ಇನ್ ಪ್ರೊಡಕ್ಷನ್. ಸೊ ಇದರಿಂದ ಇದು ನನಗೆ ಸ್ಟಾಕ್ ಒಂದು ಒಳ್ಳೆ ಉತ್ತಮವಾದ್ದು ಅಂತ ಅನ್ನಿಸ್ತಾ ಇದೆ. ಮತ್ತು ಶಿಪ್ ಬಿಲ್ಡರ್ಸ್ ಎಲ್ಲ ಸ್ಟಾಕುಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮಾರ್ಕೆಟಲ್ಲಿ. ಓಕೆನಾ. ಅದೇ ಥರ ನಾನು ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ಅಂತ. ಸೊ ನಾವು ಈ ಥರ ಮಸ್ಗಂಡಾಕ್ ಶಿಪ್ ಬಿಲ್ಡರ್ಸ್ನ ಈ ಥರ ನಾನು ಇದು ನಮ್ಮದು ಗ್ರೋ ಆ್ಯಪಲ್ಲಿ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಂದು ಸ್ಟಾಕ್ನ ನಾನು ಬೈ ಮಾಡಿರೋಂಥ ಸ್ಟಾಕ್ಸು 59 ಶೇರ್ಸ್ ಇದೆ. 2392 ನಂದು ಬೈಯಿಂಗ್ ಅವರೇಜ್ ಪ್ರೈಸು. ಸೊ ಇವತ್ತು ಅದೇ ಶೇರ್ ಪ್ರೈಸು 2625.25 ಪೈಸೆ. ಸೊ 10.47 ನನಗೆ ಆ್ಯಕ್ಚುಲಿ 9.71% ಲಾಭದಲ್ಲಿ, ಅಂದರೆ ಅಷ್ಟು ಲಾಭದಲ್ಲಿ ಇದ್ದೀನಿ. ಸೊ ಅದೇ ಥರನೇ ನಾವು ಇವಾಗ ಸಿಮಿಲರ್ ಶೇರ್ಸ್ನ ಚೆಕ್ ಮಾಡ್ಕೊಂಬೋಣ ಇದರಲ್ಲೇ. ಸೊ ಕೊಚ್ಚಿನ್ ಶಿಪ್ ಯಾರ್ಡ್ ಬಂದುಬಿಟ್ಟು 8.64% ಇದೆ. ಅದೇ GRSE ಅಂದರೆ ಗಾರ್ಡನ್ ರಿಸರ್ಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಬಂದುಬಿಟ್ಟು 20% ಒಂದೇ ದಿನನೇ ಇದೆ ನೋಡಿ. ಇದು ನಾಲೆಜ್ ಮೆರೈನ್ ಆ್ಯಂಡ್ ಇಂಜಿನಿಯರಿಂಗ್ ವರ್ಕ್ಸು 2.24%. ಸ್ವಾನ್ ಡಿಫೆನ್ಸ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸು ಇಲ್ಲ ಅಂದರೆ 0.0. ಲಕ್ಷ್ಮೀಪತಿ ಇಂಜಿನಿಯರಿಂಗ್ ವರ್ಕ್ಸು 0.00. VMS ಇಂಡಸ್ಟ್ರೀಸು 4.9 ಅಂದರೆ 5%. ಹರಿಯಾಣ ಶಿಪ್ ಬ್ರೇಕರ್ಸು 1.3%. ಇಂಡಕ್ಟೋ ಸ್ಟೀಲ್ಸು 6.86 ಮೈನಸ್ ಇದೆ. ಗ್ರಾವೇರಿ ಮೆರೈನ್ ಇಂಡಸ್ಟ್ರೀಸು 4.17% ಇದೆ. ಭಾರತೀಯ ಡಿಫೆನ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ದು ಏನೂ ತೋರಿಸ್ತಾ ಇಲ್ಲ.
ಸೊ ಇವತ್ತೇನಿಲ್ಲ 0 ಇದೆ. ಸೊ ಈ ಥರ ಇದೆ ಶಿಪ್ ಬಿಲ್ಡರ್ಸ್ದು. ಅಂದರೆ ಇವತ್ತು ಶಿಪ್ ಬಿಲ್ಡರ್ಸು ಮತ್ತು ಶಿಪ್ ಯಾರ್ಡು ಇವು ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಸೊ ಅದರಲ್ಲೂ ಮಸ್ಗಾನ್ ಡಾಕ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದೆ ಇವತ್ತು ಮಾರ್ಕೆಟಲ್ಲಿ 10.47%. ಸೊ ಇದರಿಂದ ಏನು ತಿಳಿತೈತೆ ಅಂದರೆ ಯಾವತ್ತೇ ಆ ಕಳ್ಳಿ ನಾವು ಒಳ್ಳೆ ಸ್ಟಾಕ್ನ ಬೈ ಮಾಡಿ ಇಟ್ಕೊಂಡ್ರೆ ರಿಟರ್ನ್ಸ್ ಅಂತೂ ಖಂಡಿತ. ಅದರಲ್ಲೂ ಚೆನ್ನಾಗಿರೋ ಸ್ಟಾಕ್ಸ್ನ ಬೈ ಮಾಡಿದ್ರೆ ಅಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂಥ ಬೌನ್ಸ್ ಬ್ಯಾಕ್ ಬೇಗ ಮಾಡ್ತಾವೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನೂ ಬೇರೆ ಬೇರೆ ಸ್ಟಾಕ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಳ್ಳೊಳ್ಳೆ ಸ್ಟಾಕ್ಸ್ನ ಯಾವ ಥರ ಸರ್ಚ್ ಮಾಡೋದು ನಿಮ್ಗೆ ತೋರಿಸ್ತೀನಿ ಆಲ್ರೆಡಿ. ಅದರಲ್ಲೂ ಇನ್ನೂ ಚೆನ್ನಾಗಿರೋ ಸ್ಟಾಕ್ಸ್ನ ನಾನು ನಿಮಗೆ ಐಡೆಂಟಿಫೈ ಮಾಡಿ ಕೊಡ್ತೀನಿ. ಸೊ ಅದೇ ಥರನೇ ನೀವು ಒಂದು ಸರ್ತಿ ಕ್ರಾಸ್ ವೆರಿಫೈ ಮಾಡಿ. ಸೊ ಒಂದು ಸರ್ತಿ ನೀವು ಸರ್ಚ್ ಮಾಡಿ ಎಲ್ಲ ಫಂಡಮೆಂಟಲ್ಸು ಅದು ಇದು ಎಲ್ಲ. ಸೊ ಆದಮೇಲೆ ನೀವು ಈ ಸ್ಟಾಕ್ಸ್ನ ಬೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.